ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಆಯತೋ ಮಲ್ಲಪ್ಪ ಚೋತವರು. ಆತ್ಮೀಯರೇ, ನಿಜವಾಗಿಯೂ ಇವತ್ತೊಂದು ಎರಡು ಕೇಸುಗಳು, ಅರಾವಳಿ ಕುರಿತಾಗಿ ಇನ್ನೊಂದು ಉನ್ನಾವ್, ಈ ಎರಡು ಕೇಸುಗಳು ಇವತ್ತು ನಿಜವಾಗಿಯೂ ನಮ್ಮ ನ್ಯಾಯಾಂಗದ ಅಗ್ನಿ ಪರೀಕ್ಷೆ ಏನೋ ಅನ್ನುವಂಥ ಮಾತುಗಳು. ಯಾಕಂದರೆ ಇತ್ತೀಚಿನ ದಿನದಲ್ಲಿ ನಾವು ಸಾಕಷ್ಟು ನ್ಯಾಯಾಂಗದ ಬಗ್ಗೆ ಒಂದಿಷ್ಟು ಸಣ್ಣ ಮಾತುಗಳನ್ನ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಇಡೀ ದೇಶ ಇವತ್ತು ಈ ನ್ಯಾಯಾಂಗದ ಮೇಲೆ ದೊಡ್ಡ ಭರವಸೆ ಇಟ್ಟದ. ಅದರಲ್ಲೂ ಸುಪ್ರೀಂ ಕೋರ್ಟ್ ಮೇಲಂತೂ ಎಲ್ಲಿಲ್ಲದ ವಿಶ್ವಾಸ. ಯಾಕಪ್ಪ ಅಂದ್ರೆ ಅದರ ಮೇಲೆ ಯಾವುದೇ ರಾಜಕೀಯ ಒತ್ತಡ ಇಲ್ಲ. ಸಪ್ರೇಟ್ ಇಂಡಿಪೆಂಡೆಂಟ್ ಸ್ವಾಯತ್ತ ಸಂಸ್ಥೆ ಮತ್ತು ಅದರ ಮುಖ್ಯಸ್ಥರನ್ನ ಆಯ್ಕೆ ಮಾಡೋ ಸ್ವತಃ ನ್ಯಾಯಾಂಗನೇ ಅಂದಾಗ ಸಹಜವಾಗಿ ಈ ಒಬ್ಬ ಪ್ರೈಮ್ ಮಿನಿಸ್ಟರ್ಗಿಂತ ಹೆಚ್ಚಿನ ಸ್ವಾಯತ್ತತೆ ಈ ನಮ್ಮ ನ್ಯಾಯಾಂಗ ಇದ್ದೇ ಇರ್ತದೆ ಅನ್ನುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ನಿರ್ಣಯಗಳು ಸರ್ಕಾರದ ಪರವಾಗಿಯೋ ಅಥವಾ ಆಡಳಿತಾರೂಢ ಪಕ್ಷದ ಪರವಾಗಿಯೋ ಬರುವುದನ್ನು ಗಮನಿಸಿದಾಗ ನಾವು ತಪ್ಪಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಯಾಕೋ ಏನೋ ಇದು ಸರಿ ಇತ್ತ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ JK ಮಹೇಶ್ವರಿ ಮತ್ತು ಅಗಸ್ಟಿನ್ ಜಾರ್ಜ್ ಮಶಿಹಾ ಇವರ ಪೀಠದ ಮುಂದೆ ಇವತ್ತು ಇವೆರಡೂ ಕೇಸುಗಳು ಬರ್ತಾ ಇದ್ದಾವೆ. ಈ ರಜಾ ದಿನಗಳು ಇರೋದರಿಂದಾಗಿ ಸಹಜವಾಗಿ ಈ ಎರಡೂ ಕೇಸುಗಳು, ಒಂದನೇದ್ದು ಅರಾವಳಿ ಬಗ್ಗೆ, ಎರಡನೇದ್ದು ಉನ್ನಾವದ ಅತ್ಯಾಚಾರದ ಬಗ್ಗೆ. ಈಗಾಗಲೇ ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ಇದು ಸ್ವಯಂ ನ್ಯಾಯಾಂಗ ತನ ಒಟ್ಟುಕೊಂಡಂಥ ಪರೀಕ್ಷೆನೂ ಹೌದು. ಯಾಕೆಂತಂದ್ರೆ ಅರಾವಳಿಗಳ ಬಗ್ಗೆ ಮೊದಲನೇದಾಗಿ ಈ ಅರಾವಳಿನ 100 ಮೀಟ್ರ್ ಇದ್ದಂಥ